ಸ್ವಾಭಿಮಾನಿ ರೈತ ಪರ್ವ ನೋಂದಣಿ ರಾಜ್ಯಾಧ್ಯಕ್ಷರಾದ ಶ್ರೀ ಸಿ ದೇವೇಗೌಡರವರ ಅಧ್ಯಕ್ಷತೆಯಲ್ಲಿ ನೂತನವಾಗಿ ಸ್ಥಾಪನೆಯಾಗಿರುವ ಸ್ವಾಭಿಮಾನಿ ರೈತ ಪರ್ವ ವತಿಯಿಂದ ವಿಶ್ವ ರೈತ ಜಯಂತಿ ಆಚರಣೆಯನ್ನು ದೀಪ ಬೆಳಗುವ ಮೂಲಕ ಚಾಲನೆ ನೀಡಲಾಯಿತು. ವೇದಿಕೆ ಮೇಲೆ ಆಚರಣೆಯಾಗಿರ್ತಕ್ಕಂಥ ಎಲ್ಲ ರೈತ ಮುಖಂಡಗಳೇ, ಹೆಸರು ಗೊತ್ತಿಲ್ಲ, ಯಾರು ಅನ್ಯತಾ ಭಾವನೆ ಮಾಡ್ಕೋಬೇಡಿ. ಹಾಗೂ ವೇದಿಕೆ ಇರ್ತಕ್ಕಂಥ ಎಲ್ಲ ಸಂಘದ ಪದಾಧಿಕಾರಿಗಳೇ, ಎಲ್ಲ ಆತ್ಮೀಯರೇ, ಇವತ್ತು ರೈತರ ವಿಶ್ವ ದಿನಾಚರಣೆಯಂದು ಸ್ವಾಭಿಮಾನಿ ರೈತ ಪರ್ವ ನೋಂದಣಿಯನ್ನು ಮಾಡ್ಕೊಂಡು ಇವತ್ತು ಸಂಘ ಉದ್ಘಾಟನೆ ಆಗ್ತದೆ. ಈ ಸಂಘ ರೈತರ ಧ್ವನಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಉತ್ತಮವಾದ ರೈತ ಪರವಾದ ಹೋರಾಟಗಳನ್ನ ಮಾಡಲಿ ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಹಾರೈಸ್ತಾ, ಈಗಾಗಲೇ ರೈತರ ಮುಖಂಡರುಗಳು, ಅಧ್ಯಕ್ಷರುಗಳು ರೈತರಿಗೆ ಏನೇನು ಹಾಕಬೇಕು, ಮುಂದೆ ಮಾಡಬೇಕು ಸರ್ಕಾರ ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾಗಿ ನಮ್ಮಿಂದ ಜಾಸ್ತಿ ರೈತ ಪರ ಹೋರಾಟ ಮಾಡ್ತಕ್ಕಂಥವ್ರು ಹೇಳಿದ್ದಾರೆ. ಇಲ್ಲಿ ನಾನೇನು ಅದ್ರ ಬಗ್ಗೆ ಹೆಚ್ಚಾಗಿ ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ. ಆದರೂ ನಾವು ಯಾವುದೇ ಸರ್ಕಾರ ಬರಲಿ, ರೈತರಿಲ್ಲದೆ ನಾವು ಬದುಕೋಕ್ಕಾಗಲ್ಲ. ರೈತರ ಬೆನ್ನೆಲುಬು ಭಾರತ ದೇಶದಲ್ಲಿ ಏನು 80% ಜಾಸ್ತಿ ರೈತರು ಅವಲಂಬಿತವಾಗಿರ್ತಕ್ಕಂಥ ಈ ಭಾರತ ದೇಶ. ಬರೀ ಭಾಷಣ ಮಾಡ್ತಾವ್ರೆ, ಬರೀ ಬುಲ್ಡೆ ಬಿಡ್ತಾವ್ರೆ. ಯಾರೋ ರೈತರ ಪರವಾಗಿ ಕೆಲಸವನ್ನು ಮಾಡ್ತಾಯಿಲ್ಲ. ಅವ್ರಿಗೆ ಬೆಂಬಲ ಬೆಲೆ ಇಲ್ಲ. ರೈತ ಹೊತ್ತು ಬಿತ್ತು ಮಾರ್ಕೆಟಿಗೆ ತಂದರೆ ರೈತರಿಗೆ 10 ರೂಪಾಯಿ ಸಿಕ್ಕಿದ್ರೆ ಮಧ್ಯವರ್ತಿಗಳಿಗೆ 50 ರೂಪಾಯಿ ಸಿಗ್ತಾಯಿದೆ. ಅಂಥ ಒಂದು ಈ ಸಂದರ್ಭದಲ್ಲಿ ಈ ಸಂಘಗಳು ಭಾಳ ಮುಖ್ಯವಾಗ್ತವೆ. ಹೋರಾಟ ಮಾಡಿದ್ರೆ ನೀವೇನೋ ಪಡ್ಕೊಳಕ್ಕಾಗೋದು. ಈ ದೇಶನೇ ಚಳವಳಿಯಿಂದ ಹೋರಾಟ ಮಾಡಿ ಸ್ವಾತಂತ್ರ್ಯ ಪಡೆದಿದ್ದಾರೆ. ಅದೇ ರೀತಿ ನೀವು ಮಕ್ಕಳನ್ನ ಪಡಿಬೇಕಾದ್ರೆ ಹೋರಾಟ ಬೇಕಾಗ್ತದೆ. ಹೋರಾಟಕ್ಕೆ ಯಾರು ಒಬ್ಬ ಮುಖ್ಯವಾಗಿ ಮೇಲಾಗಿ ನಿಂತ್ಕೊಂಡು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹೋರಾಟ ಮಾಡಿದ್ರೆ ರೈತರಿಗೆ ಎಲ್ಲರೂ ನ್ಯಾಯ ಕೊಡಿಸ್ಬೋದು ಅನ್ನೋ ನನ್ನ ಭಾವನೆ. ಹಾಗಾಗಿ ನಿಮ್ಮ ಸಂಘ ಜನಪರವಾದ ಕೆಲಸಗಳನ್ನ ಮಾಡಲಿ, ರೈತರ ಪರವಾಗಿ ಅಂಗಡಿಗಳು ಶ್ರಮಿಸಲಿ ಅಂತೇಳಿ ಸಂದರ್ಭದಲ್ಲಿ ನನ್ನ 2 ಮಾತುಗಳನ್ನ ಆಡಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಇದೀಗ ರಾಷ್ಟ್ರೀಯ ರೈತರ ದಿನಾಚರಣೆ ಆಗಿದೆ. ಅವತ್ತಿನ ದಿವಸನೇ ನಮ್ಮ ಸ್ವಾಭಿಮಾನಿ ರೈತ ಪರ್ವ ನೂತನವಾಗಿ ಹಮ್ಮಿಕೊಂಡಿರುವ ನಮ್ಮ ದೇವೇಗೌಡರು ಹಾಗೂ ಸಂಘಟನೆಯರು, ಇವರೆಲ್ಲರಿಗೂ ಆ ಚಾಮುಂಡೇಶ್ವರಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಈ ರೈತರಿಂದ ರೈತರಿಗಾಗಿ, ರೈತರಿಗೋಸ್ಕರ ಅವ್ರ ಕುಟುಂಬಕ್ಕೆ ಓಡಾಡಲಿ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಡ್ತೀನಿ. ಆ ದೇವರಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಸ್ವಾಭಿಮಾನಿ ರೈತ ಪರ್ವ ಸಂಘಟನೆ ನೋಂದಾವಣೆ. ಈ ಸಂಘಟನೆ ಸ್ವಾಭಿಮಾನಿ ರೈತ ಸ್ವಾಭಿಮಾನಿ ರೈತ ಪರ್ವ ನೋಂದಾವಣೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಉದ್ಘಾಟಕರಾದಂಥ, ಈ ಕಾರ್ಯಕ್ರಮ ಆಯೋಜಕರಾದಂಥ ಎಲ್ಲರಿಗೂ ನಾನು ಇವತ್ತು ರೈತ ಪರ್ವ, ರೈತರ, ಕಾರ್ಮಿಕರ, ಮುಖಂಡರ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಉತ್ಪೂರ್ವಕವಾದಂಥ ಸ್ವಾಗತ ಬಯಸ್ತೇನೆ. ಹಾಗೆ ಈ ಅವಶ್ಯಕತೆ ರೈತರ ಪರವಾಗಿ ಕಾಳಜಿ ಇಟ್ಕೊಂಡು ಈ ಸಂಘಟನೆ ಮಾಡಬೇಕು ಅಂತ ಹೊರಟಿರತಕ್ಕಂಥ ರಂಗರಾಜು ಮತ್ತು ಇನ್ನೂ ಅನೇಕ ಸ್ನೇಹಿತರಿದ್ದಾರೆ. ಅವರ ಹೆಸರುಗಳು ಕಾರ್ಡರ್ ಇದೆ ಅಂತ ಕಾಣುತ್ತೆ. ಅವ್ರಿಗೆಲ್ಲರಿಗೂ ದೇವರು ಈ ಸಂಘಟನೆ ಹೆಚ್ಚಿನ ರೀತಿಯಲ್ಲಿ ಬೆಳೆಸಲಿಕ್ಕೆ ಸಹಕಾರ ಮಾಡಲಿ. ಈ ವೇದಿಕೆ ಮೇಲೆ ಅನೇಕ ಗಣ್ಯಾತಿ ಗಣ್ಯರು ಉಪಸ್ಥಿತರಿದ್ದಾರೆ. ಅವ್ರಿಗೂ ಕೂಡ ನನ್ನ ವಂದನೆಗಳು. ಇಂಥ ಸಂಘ ಸಂಸ್ಥೆಗಳಿಗೆ ಇನ್ನೂ ಹೆಚ್ಚಿನ ರೀತಿ ಸಹಕಾರ ನೀಡಲಿ ಅಂತ ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ. ಹಾಗೆ ಜೈ ಜವಾನ್ ಜೈ ಕಿಸಾನ್
ಹಿಂದೆ 1979ನೇ ಇಸ್ವಿಯಲ್ಲಿ ರೈತ ಮುಖಂಡರಾದಂಥ ಒಬ್ಬರು ಒಂದು ಸ್ಟೇಷನ್ಗೆ ಹೋಗ್ತಾರೆ, ರೈತರ ಪರವಾಗಿ ಒಂದು ದೂರು ಕೊಡಲಿಕ್ಕೆ. ಅಲ್ಲಿ ಹಾಸ್ಯ ಪರವಾಗಿ ನೋಡ್ತಾರೆ. ಉತ್ತರ ಪ್ರದೇಶದಲ್ಲಿ 79ನೇ ಇಸ್ವಿಯಲ್ಲಿ 2 ಜೋಡೆತ್ತುಗಳು ಕಳೆದೋಗಿದೆ ಅಂಥೇಳಿ ಒಂದು ದಾಖಲೆ ಮಾಡಿ ಕಂಪ್ಲೇಂಟ್ ನೋಂದಾವಣಿ ಮಾಡಕ್ಕೆ ಹೋಗ್ತಾರೆ. ಆಗ ಅವ್ರು ಇದ್ದಿಷ್ಟು ವೇಷಭೂಷಣ, ಅವ್ರ ನಡೆ ನುಡಿ ನೋಡಿ ಅವ್ರನ್ನ ಅಸಹ್ಯವಾಗಿ ಕಾಣ್ತಾರೆ, ಕೇವಲವಾಗಿ ಕಾಣ್ತಾರೆ. ಒಂದು 35 ರೂಪಾಯಿ ಕೂಡ ಲಂಚವಾಗಿ ಕೇಳ್ತಾರೆ. ಆದರೆ ಅದಕ್ಕೂ ಒಪ್ಕೋತಾರೆ. ನೀನು ಹೆಬ್ಬೆಟ್ಟ ಅಥವಾ ಸೈನ ಹುಡ್ಕೊಡ್ತೀವಿ ನೋಡೋ ನಡಿ ಅಂತ ಕೇವಲ ಮಾಡ್ತಾರೆ. ಅವ್ರು ಯಾರೂ ಅಲ್ಲ, ಚೌಧರಿ ಚರಣ್ ಸಿಂಗ್, ರೈತರ ಪರವಾಗಿ ಹೋರಾಡುವಂಥ ಪ್ರಧಾನಿ. ಅವರಿಗೆ ಗೊತ್ತೇ ಇರಲ್ಲ. ಅವ್ರು ಮಾರುವೇಷದಲ್ಲಿ ಹೋಗಿ ರೈತರ ಪರವಾಗಿ ರೈತರ ಕಷ್ಟಗಳು ಏನು ಅಂತ ತಿಳ್ಕೊಳ್ಳೋಕ್ಕೆ ಸಹಕಾರಿ ಕ್ಷೇತ್ರದಲ್ಲಿ, ಸಹಕಾರಿ ಇಲಾಖೆಗಳಲ್ಲಿ, ಸ್ಟೇಷನ್ಗಳಲ್ಲಿ ಕಂಪ್ಲೇಂಟ್ ತಗೋತಾರ ಇಲ್ವೋ ಅಂತ ಪರೀಕ್ಷೆ ಮಾಡಲಿಕ್ಕೆ ಚೌಧರಿ ಚರಣ್ ಸಿಂಗ್ ಅವರೇ ಅವತ್ತೊಂದು ದಿನ ಸ್ಟೇಷನ್ಗೆ ಹೋಗ್ತಾರೆ. ಅವರು ರೈತರ ಬಗ್ಗೆ ಕಾಳಜಿ, ಅವರ ಸ್ಫೂರ್ತಿ, ಅವರ ಆದೇಶ, ಅದ್ರ ಮೇಲೆ ನೀವು ಸಂಘಟನೆ ಮಾಡ್ಕೊಂಡು ಹೋಗಿ ಅಂತೇಳಿ ನಾನೊಂದೆರಡು ಮಾತು ಮುಗಿಸ್ತೀನಿ. ರೈತ ಸಂಘಟನೆಗಳು ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಈ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಏನು ಹಿನ್ನೆಲೆಯಲ್ಲಿ ಹೋಗ್ತಾ ಇದ್ದಾವೆ. ನಮ್ಮ ಉದ್ದೇಶ ಏನು ಅಂದ್ರೆ ನಮ್ದು ರೈತ ಸಂಘ ಏನ್ ಸ್ಥಾಪನೆ ಮಾಡಿದ್ವಿ ರಾಜಕೀಯ ಹಿನ್ನೆಲೆಯಲ್ಲಿ ಹೋಗ್ಬಾರ್ದು, ರೈತ ಹಿನ್ನೆಲೆಯಲ್ಲೇ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾರಣದಿಂದ ಇವತ್ತೆಲ್ಲ ರೈತ ಕುಟುಂಬದ ಸದಸ್ಯರೆಲ್ಲ ಸೇರಿ ಒಂದು ರೈತ ಸಂಘನ ಸ್ಥಾಪನೆ ಮಾಡಿದ್ದೀವಿ. ರೈತರಿಗೆ ಬೆನ್ನೆಲುಬಾಗಿ ನಿಂತು ಬೆಂಗಳೂರಿನಲ್ಲಿ ಇವತ್ತು ಒಂದು ಶಂಕುಸ್ಥಾಪನೆ ಮಾಡಿದ್ದೀವಿ. ನಮ್ಮ ಬಳ್ಳಾರಿಯಿಂದ ಆಗಿರ್ಬೋದು, ಚಿತ್ರದುರ್ಗದಿಂದ ಆಗಿರ್ಬೋದು, ಎಲ್ಲ ಒಂದು ನಾನಾ ಮುಖಂಡರುಗಳು ಬಂದಿದ್ದಾರೆ. ಈ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಮಟ್ಟದಲ್ಲಿ ಶಾಖೆಗಳನ್ನು ಸ್ಥಾಪಿಸಿ ನಾವು ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಗಣ್ಯಾತಿಗಣ್ಯರನ್ನ ಕರೆದು ಒಂದು ಉದ್ಘಾಟನೆ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಿದ್ದೀವಿ. ಇನ್ನು ಹೆಚ್ಚಿನ ರೀತಿ ರೈತರು ಎಚ್ಚೆತ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಅಕ್ರಮಗಳ ವಿರುದ್ಧ ಎಚ್ಚೆತ್ಕೊಂಡು ನಮಗೆ ಸಹಕಾರ ಕೊಡಿ, ನಾವು ನಿಮ್ಮ ಪರವಾಗಿ ಪ್ರತಿನಿತ್ಯ ಹೋರಾಟ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳ್ಬಿಟ್ಟು 2 ಮಾತು ಮುಗಿಸ್ತಾ ಇದ್ದೀವಿ. ಸರ್, ಈಗ ರೈತರಿಗೆ ಬೆಳೆಗಳಲ್ಲಿ ಯಾವುದೇ ಬೆಳೆ ಬೆಳೆದ್ರೂ ಯಾವುದೇ ಬೆಲೆಗಳು ಸಿಗಲ್ಲ ಸರ್ಕಾರದಲ್ಲಿ. ಮತ್ತು ಕಬ್ಬೊಂದು ಗೊತ್ತಿದೆ ನಿಮಗೆ ಎಷ್ಟೊಂದು ಗಲಾಟೆಗಳು ನಡೀತಾ ಇದೆ ಅಂತೇಳಿ. ಈಗ ಸೆಷನ್ ಇದರಲ್ಲೂ ನಡೀತು, ಬೆಳಗಾವಿನಲ್ಲೂ ಗಲಾಟೆ ನಡೀತು. ನಿಮ್ಮ ಸಂಘಟನೆಯಿಂದ ಏನು ಥರ ಹೋರಾಟಗಳು ಮಾಡ್ತಾರೆ ಸರ್? ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ. ಈ ವಿಚಾರ ಇನ್ನೂ ಹೇಳ್ತಕ್ಕಂಥ ತುಂಬಾ ವಿಚಾರ ಇದೆ. ಈಗ ಏನಾಗಿದ್ರೆ ಈಗ ಅಡಿಕೆ, ತೆಂಗು, ಮಾವು ಎಲ್ಲದಕ್ಕೂ ನಮ್ಮ ಸರ್ಕಾರದಿಂದ ಅನ್ಯಾಯ ಆಗ್ತದೆ. ಕಬ್ಬು ಅಂತ ಅಂದೇ ಅಲ್ಲ, ಭತ್ತ ಅಂತ ಅಲ್ಲ. ಏನಾಗಿದೆ ಅಂದ್ರೆ ತುಂಬಾ ಅನಧಿಕೃತ ಏನು ಬ್ಯಾನ್ ಆಗಿರ್ತಕ್ಕಂಥ ವಸ್ತುಗಳನ್ನೆಲ್ಲ ಇವ್ರು ಚಾಲ್ತಿಲಿ ಮಾಡಿಕೊಂಡು ರಾಸಾಯನಿಕಗಳನ್ನೆಲ್ಲ ಬಳಸ್ತಾ ಇದ್ದಾರೆ, ಕೆಮಿಕಲ್ಗಳು ಬಳಸ್ತಾ ಇದ್ದಾರೆ. ಎಲ್ಲ ತಂದು ರೈತರುಗಳಿಗೆ ಗೊತ್ತಿಲ್ಲ, ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಜಮೀನುಗಳಿಗೆಲ್ಲ ಬಿಟ್ಟು ಭೂಮಿ ಫಲವತ್ತತೆಯನ್ನು ಹಾಳು ಮಾಡ್ತಾ ಇದ್ದಾರೆ ಈ ಇಂಡಸ್ಟ್ರಿಗಳು ಎಲ್ಲ ಸೇರ್ಕೊಂಡು. ಅದು ರೈತರುಗಳಿಗೆ ಗೊತ್ತಿಲ್ಲ, ಅದನ್ನ ಮನವರಿಕೆ ಮಾಡ್ಕೊಡ್ಬೇಕು, ಅವ್ರಿಗೆ ಏನು ಮನವರಿಕೆ ಮಾಡ್ಕೊಡ್ಬೇಕು ಉದ್ದೇಶದಿಂದ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಸರ್, ನಮ್ಮ ಸಂಸ್ಥೆಯ ದೇವೋದ್ದೇಶ ಏನು ಅಂದ್ರೆ ರೈತರ ಬೆಳೀತಕ್ಕಂಥ ಬೆಳೆಗೆ ಬೆಂಬಲ ಬೆಲೆಯಿಂದ ಹಿಡಿದು ನಮಗೆ ಸರ್ಕಾರದಿಂದ ನಾವು ಯಾವುದೇ ಪರಿಹಾರ ಕೇಳೋದಿಲ್ಲ, ಅವ್ರು ಬೆಳೀತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು. ಈ ಬೆಳೆ ವಿಮೆ ಮನ್ನಾ ಮಾಡ್ತೀವಿ ಅಥವಾ ನಮ್ಗೆ ಯಾವುದು ಬೇಡ, ಅವ್ರು ಬೆಳೀತಕ್ಕಂಥ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕು. ಅದರ ವಿರುದ್ಧವಾಗಿ ಆಮೇಲೆ ರೈತರಿಗೆ ವಿಶೇಷವಾಗಿ ಆರೋಗ್ಯ ಏನು ಸವಲತ್ತು ಕೊಡಬೇಕು, ರೈತರುಗಳಿಗೆ ನಾವು ಏನು ಇನ್ಸೂರೆನ್ಸ್ ಸರ್ಕಾರದಿಂದಲೇ ಮಾಡಿಕೊಡ್ಬೇಕು, ಅದರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ಇದೆ. ಯಾಕೆಂದರೆ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೋರಾಟ ಮಾಡಬೇಕು ಅಂತೆಲ್ಲ ದೇವೋದ್ದೇಶಗಳಿಟ್ಟು ಹೊರಟಿದ್ದೀವಿ.